ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಸುಖಿನ ಲಾಕ್ಸ್. ಇವತ್ತು ನಾನು ಏನೇನು ಮಾಡಿದೆ, ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಾನು ಹೇಗೆ ಸ್ಟಾರ್ಟ್ ಆಯಿತು ದಿನ ಅಂತ ಹೇಳ್ತೀನಿ. ಸೊ ನಾನು ಫಸ್ಟು ಮೊಟ್ಟೆನ ಕಾವಿಗಿಡ್ಲಿಕ್ಕೆ ಮೊಟ್ಟೆ ಫಾದರ್ ಪರ್ಮಿಷನ್ ತೊಗೊಂಡು ಸೊ ಶೆಡ್ಡಿಗೆ ಹೋದ್ವಿ ಕಾವಿಗಿಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಮೊಟ್ಟೆ ತಾಯಿನ ಹುಡುಕಾಡ್ತಾ ಇದ್ದೀವಿ. ಸೊ ತಾಯಿಗೆ ಸಿಕ್ತು. ನಮ್ಮ ಮಾವ ಇವಾಗ ಅದನ್ನು ಮೊಟ್ಟೆ ಮೇಲೆ ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ನೋಡಿ ಅದನ್ನು ಅದೇನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ತಾಯಿ ನೋಡಿ ಮೊಟ್ಟೆನೆಲ್ಲ ಎಳ್ಕೊತಾ ಇದೆ. ತಾಯಿ ಪೊಸಿಟಿವ್ನೆಸ್ ನೋಡಿ ಎಷ್ಟಿದೆ. ಈಗ ಮರಿಗೋಸ್ಕರ 21 ಡೇಸ್ ನಾವು ವೇಟ್ ಮಾಡಬೇಕು. ಆಫ್ಟರ್ 21 ಡೇಸ್ ಎಷ್ಟು ಮರಿ ಆಗುತ್ತೆ ಅಂತ ನಾನು ನೋಡಬೇಕು. ಅದಾದಮೇಲೆ ನಾವು ಕೋಳಿಗೆಲ್ಲ ರಾಗಿ ಹಾಕಿ ಅದಕ್ಕೆ ಊಟ ಹಾಕಿ ನಾವು ಹೊರಟ್ವಿ. ಅದಾದಮೇಲೆ ನಾನಿಲ್ಲಿ ಸಂಡಿಗೆ ಮಾಡಬೇಕು, ಚಕ್ಲಿ ಸಂಡಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಸಂಡಿಗೆಗೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಅಕ್ಕಿನ ನಾನು ನೆನೆಸಿಟ್ಟು ಒಣಗಿಸಿ ಈ ಥರ ನಾನು ಚಂದ ಅಕ್ಕಿನ ಒಣಗಿಸ್ಕೊಂಡಿರ್ಬೇಕು. ಎಷ್ಟು ಚೆನ್ನಾಗಿ ಒಣಗಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ, ಅಷ್ಟೇ ಚಂದ ನಮಗೆ ಸಂಡಿಗೆ ಚಕ್ಲಿಗಳು ಅಷ್ಟೇ ಚಂದ ಬರುತ್ತೆ. ಈಗ ನಾನು ಅದನ್ನು ಮಿಕ್ಸಿಲಿ ರುಬ್ಕೊಂಡು ನಾನು ಜಲ್ದಿ ಹಿಡ್ಕೊತಾ ಇದ್ದೀನಿ. ತುಂಬ ಸಣ್ಣಕ್ಕೆ ರುಬ್ಬಿಟ್ಟು ಜಲ್ದಿ ಹಿಡಿಬೇಕು. ಎಷ್ಟು ಚೆನ್ನಾಗಿ ರುಬ್ತೀವೋ ಅಷ್ಟೇ ಚಂದ ನಮಗೆ ಸಂಡಿಗೆ ಚಕ್ಲಿ ಬರುತ್ತೆ. ಅದಕ್ಕೆ ಬೇಕಾಗಿರೋ ಮೆಣಸಿನಕಾಯಿ ಮತ್ತು ಸ್ವಲ್ಪ ಅಜ್ವಾಯಿನ ಹಾಕೊತಾ ಇದ್ದೀನಿ. ಈಗ ನಾವು ತಗೊಂಡಿರೋ ಕರಿಬೇವು ಮತ್ತು ಮೆಣಸಿನ್ಕಾಯಿನ ತರಿಯಾಗಿ ರುಬ್ಕೊಬೇಕು. ತುಂಬ ಸಣ್ಣಕ್ಕೆ ರುಬ್ಬಾರ್ದು, ತುಂಬ ದಪ್ಪಗೂ ಇರಬಾರ್ದು. ಸೊ ಒಂದು ಮೀಡಿಯಮ್ ಸೈಜಲ್ಲಿ ರುಬ್ಕೊಬೇಕು. ನಾನು ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ದಪ್ಪ ಇರಬೇಕು, ತರಿಯಾಗಿರಬೇಕು. ನಾನು ಸಂಡಿಗೆ ಚಕ್ಲಿ ಹಿಟ್ಟು ಮಾಡಲಿಕ್ಕೆ ಈ ಪಾತ್ರೆನ ತೊಗೊಂಡಿದ್ದೀನಿ. ನನಗೆ ಅಗಲವಾಗಿ ಇರೋದ್ರಿಂದ ಚೆನ್ನಾಗಿ ಕಲಿಸ್ಕೊಳ್ಳೋಕ್ಕೆಲ್ಲ ಸರಿ ಹೋಗುತ್ತೆ. ಸೊ ಅದಕ್ಕೆ 3 ಚಮಚ ನೀರು ಹಾಕ್ತಾಯಿದ್ದೀನಿ. 3 ಚಮಚ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಸ್ವಲ್ಪನೇ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಮ್ಯಾನೇಜ್ ಆಗುತ್ತೆ. ಜಾಸ್ತಿ ಹಾಕಿಬಿಟ್ರೆ ನಾನು ಕಮ್ಮಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಬೇಕು. ನಾನಿಲ್ಲಿ 1.5 kg ಅಕ್ಕಿ ತೊಗೊಂಡಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ನಾನು ಇವಾಗ ಏನು ರುಬ್ಕೊಂಡು ಇಟ್ಕೊಂಡಿದ್ದೀನೋ ಅದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಮಿಕ್ಸ್ ಮಾಡಿದ ತಕ್ಷಣ ಅದ್ರ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ಅದ್ರ ವಾಟರ್ ಫುಲ್ ಗ್ರೀನ್ ಆಗಿ ಪಾನಿಪುರಿ ವಾಟರ್ ಥರ ಆಗಿಬಿಡುತ್ತೆ. ಸೊ ನೀವು ನೋಡ್ಬೋದು. ಆದರೆ ಅದು ಚೆನ್ನಾಗಿ ಕುದಿಸ್ಬೇಕು. ನಾವೆಷ್ಟು ಚೆಂದ ಕುದಿಸ್ತೀವೋ ಅಷ್ಟು ಚೆಂದ ನಮಗೆ ಆಗುತ್ತೆ. ನೋಡಿ, ಈ ಥರ ಪಾನಿ ಥರ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇದಕ್ಕೊಂದು ತಟ್ಟೆ ಮುಚ್ಚಿ ಜೋರು ಉರಿ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಇದರ ಬಾರದಿಟ್ಟರೆ ಬೇಗ ಕುದಿ ಬರುತ್ತೆ ಅಂತ. ನೋಡಿ, ಇಲ್ಲಿ ತುಂಬ ಬೇಗ ಕುದಿ ಬಂತು ನನಗೆ. ನಾನು ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊತೀನಿ. ಇವಾಗ ಅಜ್ವಾಯಿನ ಹಾಕ್ಕೊತಾ ಇದ್ದೀನಿ. ಅಜ್ವಾಯಿನ ಫಸ್ಟಿಗೆ ಹಾಕ್ಕೊಬಾರ್ದು, ನೀವು ಕುದಿ ಬಂದಮೇಲೆ ಹಾಕ್ಕೊಬೇಕು. ಇಲ್ಲಾಂದರೆ ಓವರ್ ಫ್ಲೇವರ್ ಆಗಿಬಿಡುತ್ತೆ, ಕಹಿ ಅನಿಸ್ಬಿಡುತ್ತೆ ನಿಮಗೆ. ನೋಡಿ, ಅಜ್ವಾಯಿನ ಈ ಥರ ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ನಾನು ಇಲ್ಲಿ ಏನು ಮಿಕ್ಸಿಲಿ ರುಬ್ಕೊಂಡು ಇಟ್ಕೊಂಡಿದ್ದೀನೋ ಅಕ್ಕಿ ಹಿಟ್ಟನ್ನ ಜಲ್ದಿ ಹಿಡ್ದು ಸೊ ಅದನ್ನು ನಾನು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಗಂಟಾದರೆ ಆಮೇಲೆ ನಿಮಗೆ ಚಕ್ಲಿ ಮಾಡಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ, ಕೈ ನೋವು ಬಂದುಬಿಡುತ್ತೆ. ನೀಟಾಗಿ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಈಗ ನಾವು ಮುದ್ದೆನ ಹೇಗೆ ಮಾಡ್ತೀವೋ ಅದೇ ಥರ. ಅದಾದಮೇಲೆ ನಾನು ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನೋಡ್ಬೋದು, ಸೋಡಾ ಮಿಕ್ಸ್ ಮಾಡಿಕೊಂಡೆ. ಸೋಡಾ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ. ನಾನಿಲ್ಲಿ ಯಾವುದೇ ಬೇರೆ ಆ್ಯಡ್ ಮಾಡಿಲ್ಲ, ಜಸ್ಟ್ ನಾನು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಬೇರೆ ಕಲರ್ಸ್ ಯೂಸ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ತಿನ್ನೋ ಆಹಾರನ ಯಾವುದೇ ಕಲರ್ ಹಾಕಿ ಮಿಕ್ಸ್ ಮಾಡೋದು ನಂಗೆ ಅಷ್ಟು ಚೆಂದ ಅನಿಸಲ್ಲ. ಸೊ ಅದಕ್ಕೋಸ್ಕರ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೂರು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಬೇಕು. ಇದು ನಮಗೆ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಚಕ್ಲಿ ಮಾಡಬೇಕಾದ್ರೆ, ಸಂಡಿಗೆ ಚಕ್ಲಿ ಮಾಡಬೇಕಾದ್ರೆ. ಯಾಕೆ ಅಂತಂದರೆ ನಮಗೆ ಗಂಟು ಆಯಿತು ಅಂತಂದರೆ ಆ ಒಳ್ಳಲ್ಲಿ ನಮಗೆ ಚಕ್ಲಿ ಯಾವುದು ಇಳಿಯೋದೇ ಇಲ್ಲ, ಎಲ್ಲ ಮುರಿದು ಹೋಗಿರೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬ ಚೆಂದವಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಗಂಟು ಕೂಡ ಉಳಿಸ್ಕೊಬಾರ್ದು. ಆಮೇಲೆ ತುಂಬ ಗಟ್ಟಿನೂ ಆಗಿರಬಾರ್ದು. ನೋಡಿ, ಇಷ್ಟು ಚೆಂದ ಸ್ವಲ್ಪ ಪ್ರೆಷರ್ ಹಾಕಿ ನಾವು ಚೆಂದ ಕಲಗಿಸ್ಕೊಬೇಕು. ಇದು ಮೇಜರ್ ಆಗುತ್ತೆ ಚಕ್ಲಿ ಮಾಡಬೇಕಾದ್ರೆ. ಇದು ನಮಗೆ ಚೆನ್ನಾಗಿ ಬಂತು ಅಂತಂದರೆ ಎಂಡ್ವರೆಗೂ ನಮಗೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅರ್ಥ. ಇದನ್ನು ಮಾತ್ರ ಚೆಂದ ಹದ ಮಾಡ್ಕೊಬೇಕು. ಅದೇ ಮೇಜರ್ ಇರೋದು ಇದರಲ್ಲಿ ಚಕ್ಲಿಲಿ ಎಸ್ಪೆಷಲಿ. ಸೊ ನಾನು ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ನನ್ನ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಸೊ ನಾನು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸರಿ ಮಾಡಿಕೊಂಡೆ. ಅದಾದಮೇಲೆ ನಾನು ಇಲ್ಲಿ
ಹಿಟ್ಟನ್ನ ನಾದ್ಕೊತಾ, ಅದಾದಮೇಲೆ ನಾನು ಹಿಟ್ಟನ್ನ ಇಲ್ಲಿ 1 ಗಂಟೆ ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ನಾದ್ಕೊತಾ ಇದ್ದೀನಿ. ಸೊ ಲೈಕ್ ಹೇಗೆ ನಾವು ಮುದ್ದೆ ಮಾಡ್ತೀವೋ ಅದೇ ಥರನೇ. ಸೊ ಈ ಥರ ನಾದ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಅದು ಮುದ್ದೆದು ಸ್ವಲ್ಪ 1 ಗಂಟೆ ಇರಬಾರ್ದು. ನಂದೊಂದು ಸ್ವಲ್ಪ ಗಂಟಾಗಿತ್ತು, ಆಮೇಲೆ ಸರಿ ಹೋಯಿತು ನೋಡಿ. ಈ ಥರ ಮಾಡ್ಕೊಬೇಕು, ಅದು ತುಂಬ. ಸೊ ಇದು ಬಂದುಬಿಟ್ಟು 1 ಸ್ಟಾರ್ ಇರೋದು, ಚಕ್ಲಿ ಮಾಡಲಿಕ್ಕೆ ಪರ್ಫೆಕ್ಟ್. ಸೊ ಈ ಥರ ಲೈಕ್ ಈ ಥರ ರವಂಡಲ್ಲಿ ತಿರುಗಿಸೋದು ತೊಗೊಂಡಿದ್ದೀನಿ ನಾನು, ಯಾಕಂದರೆ ಪ್ರೆಸ್ ಮಾಡೋದು ಇರಲಿಲ್ಲ. ಅದಕ್ಕೆ ಈ ಥರ ತೊಗೊಂಡಿದ್ದೀನಿ, ನೋಡ್ಬೋದು ನೋಡಿ ಪರ್ಫೆಕ್ಟ್. ನಾನಿವಾಗ ಮತ್ತೆ ಹಿಟ್ಟನ್ನ ಕೈಯಲ್ಲಿ ಹದ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು. ಯಾಕೆ ಅಂತಂದರೆ ಹುಳ್ಳಲ್ಲಿ ಹಾಕ್ಬೇಕಲ್ವ. ಸೊ ಹುಳ್ಳಲ್ಲಿ ನಮಗೆ ಚಕ್ಲಿ ಹಿಡಿಬೇಕು ಅಂದರೆ ಸ್ವಲ್ಪ ಎಣ್ಣೆ ನಾವು ಅದನ್ನು ಸವರ್ಕೊಬೇಕು, ಚೆನ್ನಾಗಿ ಹದ ಮಾಡ್ಕೊಬೇಕು. ಮತ್ತೆ ಕೈಯಲ್ಲಿ ಒಂದು ಚೂರು ಗಂಟು ಇರಬಾರ್ದು, ನನಗೆ ಹಿಂದೆ ಹೇಳ್ದಂಗೆ. ಸೊ ನನಗೆ ಇವಾಗ ಆ ಹುಳ್ಳಲ್ಲಿ ಎಷ್ಟು ಬೇಕೋ ಆ ಕನ್ಸಿಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಆ ಹುಳ್ಳಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ನಾನು ಅದರಲ್ಲಿ ಹಾಕ್ಕೊಂಡು ನೋಡಿ ನಾನು ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕು ಅಷ್ಟು ಅಂತ. ಜಾಸ್ತಿ ಹಾಕಬಾರ್ದು, ಅದನ್ನು ಮುಚ್ಲಿಕ್ಕಾಗಲ್ಲ. ಅದು ಬೇರೆ, ಇದು ಪ್ರೆಸ್ ಮಾಡೋದಲ್ಲ, ಇದು ಬಂದುಬಿಟ್ಟು ಲೈಕ್ ಈ ಥರ ರೌಂಡಿಗೆ ತಿರುಗಿಸೋದು. ಇದು ನಾನು ಲೈಕ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಕೂಡ. ಯಾಕೆಂತಂದರೆ ನಮಗೆಲ್ಲ ಪ್ರೆಸ್ ಮಾಡಿ ಅಭ್ಯಾಸ, ಇದು ಜಾಸ್ತಿ ನನಗೆ ಆಗ್ತಾನೆ ಇರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ತಟ್ಟೆ ತೊಗೊಂಡಿದ್ದೀನಿ, ಚಕ್ಲಿ ಎಲ್ಲ ತಟ್ಟೆ ಮೇಲೆ ಹಾಕೋಣ ಅಂತ. ಯಾಕೆ ಅಂತಂದರೆ ಸೀರೆ ಮೇಲೆ ಹಾಕಿದರೆ ಮತ್ತೆ ಮೇಲೆ ತೊಗೊಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಟ್ಟೆ ಮೇಲೆ ಹಾಕೊಂಡ್ರೆ ಹೋಗಿ ಮೇಲೆ ತೊಗೊಂಡೋಗಿ ಬಿಸಿಲಿಗೆ ಒಣಗಿಸ್ಬೋದು ಅಂತ ಒಂದು ಐಡಿಯಾ ಮಾಡಿಬಿಟ್ಟು ತಟ್ಟೆ ಮೇಲೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಹಾಕಲಿ ಅಂತ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ನೋಡಿ ತಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ತಟ್ಟೆಯಲ್ಲಿ ಒಂದೊಂದು ತಟ್ಟೆಯಲ್ಲಿ ಏನಿಲ್ಲ ಅಂತಂದರೆ ಒಂದು 10-15ವರೆಗೂ ಹಾಕ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನಾನು ದೊಡ್ಡದು ಆಗ್ತಾ ಇರೋದ್ರಿಂದ ಅಷ್ಟೆಲ್ಲ ಇಡ್ಸಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಮತ್ತೆ ಬೇರೆದೇನಾದ್ರು ಪ್ಲಾನ್ ಮಾಡೋಣ, ಫಸ್ಟ್ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತ ಹೇಳಿಬಿಟ್ಟು ಇದನ್ನು ಹಾಕೊತಾ ಇದ್ದೀನಿ. ಸೊ ಒಂದೊಂದು ತಟ್ಟೆಲಿ ಏನಿಲ್ಲ ಅಂದರೆ ಒಂದು 6 ಪೀಸಸ್ ಆಗ್ತಾ ಇತ್ತು ನೋಡಿ. ಈ ಥರ ಬರ್ತಾ ಇದೆ ಚಕ್ಲಿ, ಚೆನ್ನಾಗಿ ಬರ್ತಾ ಇತ್ತು ಸಂಡಿಗೆ ಚಕ್ಲಿ. ನನಗೆ ಖುಷಿ ಆಯಿತು, ಯಾಕೆಂದರೆ ನಾವು ಕಷ್ಟಪಟ್ಟು ಮಾಡಿರೋದು ಯಾವುದಾದ್ರು ನಮಗೆ ಒಂದು ಚೆಂದ ಒಂದೊಳ್ಳೆ ರಿಸಲ್ಟ್ ಬಂತು ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಉಳಿದಿರೋ ಹಿಟ್ಟಲ್ಲಿ ಈ ಥರ ಕೋಳ್ಬೇಳೆ ಥರ ಮಾಡಿದ್ದೆ, ಇನ್ನು ಉಳಿದಿದ್ದೆಲ್ಲ ಚಕ್ಲಿ ಈ ಥರ ನಾನು ಪ್ರೆಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಸಂಡಿಗೆ ಚಕ್ಲಿ ನೋಡ್ಬೋದು, ತಟ್ಟೆ, ಆಮೇಲೆ ಮರ, ಆಮೇಲೆ ಬೇಸನ್ಗಳು ಅದ್ರ ಮೇಲೆಲ್ಲ ಇಟ್ಟಿದ್ದೀನಿ ಬಿಸಿಲಿಗೆ ಒಣಗಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಬಿಸಿಲಿದೆ, ನನಗೆ ಸಾಕು ಒಂದು 2 hours ಒಣಗಿದ್ರೆ ಅಂತ ಅಂದ್ಕೊಂಡು ಇಟ್ಟೆ. ಬಟ್ ತುಂಬ ಚೆನ್ನಾಗಿ ಒಣಗ್ತಾ ಇದೆ, ತುಂಬ ಬಿಸಿಲಿದೆ ಹೇಳಬೇಕು ಅಂತಂದರೆ. ಟೆರಸ್ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನಂಗೆ ತುಂಬ ಖುಷಿ ಆಯಿತು, ನನ್ನ ಔಟ್ಪುಟ್ ಚೆನ್ನಾಗಿ ಬಂದಿದೆ, ನನ್ನ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಚಕ್ಲಿಗಳೆಲ್ಲ ಚೆನ್ನಾಗಿ ಬಂದಿದೆ. ಒಂದು ಚೂರು ನನಗೆ ಲೈಕ್ ಬೇಜಾರಾಗಲಿಲ್ಲ ಚಕ್ಲಿ ಹಾಕಬೇಕಾದ್ರೆ, ಅಷ್ಟು ಚೆನ್ನಾಗಿ ಬಂತು. ಒಂದು ಚೂರು ಗಂಟು ಕೂಡ ಇರಲಿಲ್ಲ. ನಾನೆಲ್ಲೋ ಗಂಟಾಗಿಬಿಡುತ್ತೆ, ಕಿತ್ತೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಎಸ್ಪೆಷಲಿ ಮೋರ್ ಸ್ಯಾಟಿಸ್ಫೈಡ್ ಆಗಿದ್ದೀನಿ ನಾನು. 3:45ಗೆ ಹಾಕಿದ್ದು ಚಕ್ಲಿ ಒಣಗಿಸ್ಲಿಕ್ಕೆ ನೋಡಿ ಆಲ್ರೆಡಿ 5:15 ಆಗಿದೆ. 1-1.5 ಗಂಟೆಯಲ್ಲಿ ಎಷ್ಟು ಚಂದ ಒಣಗಿದೆ ಚಕ್ಲಿ ಎಲ್ಲ ಅಂತ ಅಂದರೆ, ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಒಣಗಿದೆ, ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ ಚಕ್ಲಿ. ಹಾಗೆ ಮೇಲೆ ಎದ್ದಳ್ತಾ ಇದೆ, ಮುರಿತಾನೂ ಇಲ್ಲ ಕೂಡ ನೋಡಿ ಯಾವ ಥರ ಒಣಗಿಬಿಟ್ಟಿದೆ. ಫುಲ್ ಸೌಂಡ್ ಬರ್ತಾಯಿತ್ತು ಚಕ್ಲಿ ಪಟ 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 ಅಂತ, ಅಷ್ಟು ತುಂಬ ಒಣಗಿಬಿಟ್ಟಿದೆ, ಅಷ್ಟು ಬಿಸಿಲಿದೆ ಅಂತ ಅರ್ಥ. ನಾನು ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಅಂತ ಅಂದರೆ ತಟ್ಟೆ ಬಿಸಿಲಿಗೆ ಬಿಸಿಯಾಗಿ ಮತ್ತು ಬೇಗ ಒಣಗುತ್ತೆ ಅನ್ನೋ ಒಂದು ಪರ್ಪಸಿಗೋಸ್ಕರ ಎಲ್ಲ ತಟ್ಟೆಗಳಿಗೆ ಹಾಕಿ ಇಟ್ಟೆ. ಆಲ್ಮೋಸ್ಟ್ ಎಲ್ಲ ಚಕ್ಲಿ ಮತ್ತು ಸಂಡಿಗೆಗಳ್ನೆಲ್ಲ ಏನು ಸೀರೆ ಮೇಲೆಲ್ಲ ಹಾಕ್ತಾರೆ, ಬಟ್ ನಾನು ಇದನ್ನು ತಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಅಲ್ಲಿ ಅಲ್ಲಿರೋ ಎಣ್ಣೆ ಕಾಯೋವರೆಗೂ ನಾನು ವೆಯ್ಟ್ ಮಾಡಬೇಕು, ಅದಿನ್ನೂ ಬಿಸಿ ಆಗಿಲ್ಲ. ಹೇಗೆ ಬರುತ್ತೆ ನೋಡೋಣ. ಬಾಣಲಿಲಿ ಇಷ್ಟು ಚಂದ ಚಕ್ಲಿ ಬಂತು ಅಂತಂದರೆ ನಾವು ಮಾಡಬೇಕಾಗಿರೋ ಬಿದ್ದಿರೋ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನನಗೆ ತುಂಬ 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 ಖುಷಿ ಆಯಿತು. ಫೈನಲ್ ಆಗಿ ನನ್ನ ಸಂಡಿಗೆ ಚಕ್ಲಿಗೆ ಈ ರಿಸಲ್ಟ್ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಬಂದಿದೆ. ಸೊ ನೀವು ಮನೇಲಿ ಫ್ರೀ ಇದ್ದಾಗ, ಅದರಲ್ಲೂ ಇವಾಗ ಸಮ್ಮರ್ ಟೈಮು, ಈ ಥರ ಮಾಡಿ
ಟ್ರೈ ಮಾಡಿ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದ್ರು ಒಂದು ಕಲ್ತಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಿದ್ದೀನಿ. ಸೊ ನೋಡಿ, ನಾನು ಫೈನಲಾಗಿ ನನ್ನ ಚಕ್ಲಿ ಈ ಥರ ಬಂತು. ಅದನ್ನು ನೋಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿದೆ. ತುಂಬ ಈಗ ತಿಂದರೆ ಅದು ಏನೋ ಒಂದು ಸೌಂಡ್ ಬರುತ್ತೆ ನೋಡಿ, ಕರುಮ್ ಅಂತ, ಆ ಥರ ಸೌಂಡ್ ಬರ್ತಾಯಿದೆ. ನಂಗೆ ಆ ಥರ ಸೌಂಡ್ ಬರಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು. ಬಟ್ ಡೌಟಲ್ಲೇ ಮಾಡಿದೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮನೇಲಿ ಮಾಡಿಕೊಂಡು ತಿನ್ನಿ. ಮನೆಯಲ್ಲೂ ಖುಷಿ ಪಡ್ತಾರೆ. ಆಮೇಲೆ ಮಕ್ಳಿಗೆ ಕೊಟ್ಟರೆ ಎಕ್ಸ್ಪೆಷಲಿ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಹೊರಗಡೆ ತಿಂಡಿ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿರೋ ತಿಂಡಿದು ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ನಾನು ಬಂದಿದ್ದು ಕೋಳಿಗಳನ್ನ ಶೆಡ್ಡಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಕೋಳಿಗಳನ್ನೆಲ್ಲ ಶೆಡ್ಡಲ್ಲಿ ಮುಚ್ಚಿ ಮತ್ತು ಬಂದು ಹಸುಗಳಿಗೆ, ಸರಸ್ವತಿ ಮತ್ತು ಲಕ್ಷ್ಮಿಗೆ 2 ಹಸುಗಳಿಗೂ ಹುಲ್ಲಾಕಿ ಇವತ್ತಿನ ದಿನನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.